ನಮಸ್ತೆ. 16/4/2026 ಗುರುವಾರ, 16th April 2026 ಥರ್ಸ್ಡೇ. ಇವತ್ತು ಸೂರ್ಯೋದಯ 6:07 ಸರ್ವಾರ್ಥ ಸಿದ್ಧಿ ಯೋಗವಿದೆ. ಅದು ಅಲ್ಲದೆ ಇವತ್ತು ವಿಶೇಷವಾಗಿ ಚಿತಿ ನೋಡಿದರೆ ಚತುರ್ದಶಿ ತಿಥಿ, ಇದರ ಸ್ಥಿತಿ ಚತುರ್ದಶಿಯಾಗಿದೆ. ಆಮೇಲೆ ಅಂದರೆ ರಾತ್ರಿ 8-11ವರೆಗೂ ಚತುರ್ದಶಿ, ಆ ನಂತರ ಬರೋದು ಅಮಾವಾಸ್ಯೆ. ಇವತ್ತಿನ ನಕ್ಷತ್ರ ಉತ್ತರ ಭಾದ್ರ ಅಥವಾ ಉತ್ತರ ಭಾದ್ರಪದ ಅಥವಾ ಉತ್ತರಟಾದಿ ಅಂತ ಇಷ್ಟೇ ಹೆಸರಿದೆ. ಬೆಳಿಗ್ಗೆ 6:07 ಮಧ್ಯಾಹ್ನ 1:59ವರೆಗೂ, ಅಂದರೆ 2 ಗಂಟೆವರೆಗೂ. ಆ ನಂತರ ಬರೋದು ರೇವತಿ ನಕ್ಷತ್ರ ಫುಲ್ ಇರುತ್ತೆ. ಉತ್ತರ ಭಾದ್ರ ನಕ್ಷತ್ರವು ಇವತ್ತು ಶುಭವನ್ನೇ ಕೊಡುತ್ತದೆ, ರಾಜ ಸನ್ಮಾನವನ್ನು ಕೊಡುತ್ತದೆ, ಕಾರ್ಯಸಿದ್ಧಿಯೆಲ್ಲ ಉಂಟು. ಆ ನಂತರ ಬರುವಂಥದ್ದು ಕೂಡ ಕಾರ್ಯಸಿದ್ಧಿ, ಮಿತ್ರ ಇದೆಲ್ಲ ಕೂಡಿ ಬರೋದರಿಂದ ಇವತ್ತಿನ ದಿನ ಶುಭವಾಗಿದೆ. ಆದರೂ ಅಮಾವಾಸ್ಯೆಯ ಇಂದಿನ ದಿನ ಅಂದರೆ ರಾತ್ರಿ 8-11ವರೆಗೂ ಎಲ್ಲ ಶುಭ ಕಾರ್ಯಗಳನ್ನು ಮಾಡೋಕ್ಕಾಗಲ್ಲ. ಒಳ್ಳೆಯ ಕಾರ್ಯಗಳನ್ನ ಮಾಡ್ಬೋದು, ಧರ್ಮ ಕಾರ್ಯಗಳನ್ನ ಮಾಡ್ಬೋದು, ದೇವರ ಪೂಜೆಯನ್ನು ಮಾಡ್ಬೋದು. ಇವತ್ತು ರಾತ್ರಿ 8-11ರಿಂದ ಸ್ಟಾರ್ಟ್ ಆಗುತ್ತದೆ ಅಮಾವಾಸ್ಯೆ. ಇದನ್ನು ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಇವತ್ತು ಸೂರ್ಯೋದಯ ಮತ್ತು ಚಂದ್ರನು ಈ 2 ಗ್ರಹಗಳ ಚಲನೆಯಿಂದಲೇ ನಕ್ಷತ್ರ ಪಾದಗಳು ಮತ್ತು ಲಗ್ನವನ್ನು ತೀರ್ಮಾನ ಮಾಡುತ್ತಿವೆ. ಹಂಗಾಗಿ ಚಂದ್ರನಿರುವಂಥದ್ದು ಮೀನರಾಶಿ. 6:07 8:23ವರೆಗೂ ಉತ್ತರ ಭಾದ್ರಪದ ನಕ್ಷತ್ರ 3ನೇ ಪಾದ. ಬೆಳಗ್ಗೆ 8:23 ಮೇಲೆ ಮಧ್ಯಾಹ್ನ 1:59ವರೆಗೂ 4ನೇ ಪಾದ. ಇಷ್ಟಕ್ಕೆ ಉತ್ತರ ಭಾದ್ರ ನಕ್ಷತ್ರವೇ ಮುಗಿಯುತ್ತದೆ. ಮಧ್ಯಾಹ್ನ 1:59ರಿಂದ 7:32ವರೆಗೂ ರೇವತಿ ನಕ್ಷತ್ರ 1ನೇ ಪಾದ. ಆನಂತರ 7:33ರಿಂದ ರಾತ್ರಿ 1:04ವರೆಗೂ ಅಂದರೆ ಲೇಟ್ ನೈಟ್ವರೆಗೂ ರೇವತಿ ನಕ್ಷತ್ರ 2ನೇ ಪಾದ. ರಾತ್ರಿ 1:04 ಮೇಲೆ ರೇವತಿ ನಕ್ಷತ್ರ 3ನೇ ಪಾದ. ಇದು ನಾಳೆಯ ಸೂರ್ಯೋದಯದವರೆಗಿರುತ್ತದೆ. ಈ ರೀತಿ ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಬಹುದು. ಅದರಲ್ಲೂ ಇವತ್ತು ಇರುವಂಥ ಒಳ್ಳೆಯ ಸಮಯವನ್ನು ನೋಡೋಣ. 100% ಒಳ್ಳೆಯ ಸಮಯ ನೋಡೋಣ. ಅದು ಮುಂಚೆ ರಾಹು ಕಾಲ ನೋಡೋಣ. ಮಧ್ಯಾಹ್ನ 1:53ರಿಂದ 3:26. ಯಮಗಂಡ ಕಾಲ ನೋಡೋಣ. ಬೆಳಿಗ್ಗೆ 6:07ರಿಂದ 7:40. ಇವತ್ತಿನ 100% ಶುಭ ಸಮಯವನ್ನು ಹುಡ್ಕೋಣ. ಯಾಕೆಂತಂದರೆ ದಿನಗಳು ಹೇಗೆ ಇದ್ದರೂ ಕೆಲವು ಕಾರ್ಯಗಳು ಮಾಡೋಕ್ಕೆ ಒಳ್ಳೆಯ ಸಮಯದಲ್ಲಿ ಮಾಡಿದ್ರೆ ಸಕ್ಸಸ್ ಆಗುತ್ತದೆ ಅಂತ. 7:42ರಿಂದ 10:13. 11:07 12:03. ಇಷ್ಟರಲ್ಲಿ ಖಂಡಿತವಾಗಿ ನಕ್ಷತ್ರ ಉತ್ತರ ಭಾದ್ರದಲ್ಲಿ ಬರುತ್ತದೆ. ಮತ್ತು ಸಂಜೆ 4:05ರಿಂದ 7:57 ಸಂಜೆಯವರೆಗೂ ಇದೊಂದು ಒಳ್ಳೆಯ ಸಮಯ. ರಾತ್ರಿ 9:28ರಿಂದ ರಾತ್ರಿ 12:58. ಮತ್ತು ರಾತ್ರಿ ಅಂತಂದರೆ ಬೆಳಗಿನ ಜಾವ 4:21 ಮೇಲೆ ಶುಭವಾಗಿದೆ. ಈ ರೀತಿ ಇದನ್ನು ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಬಹುದು. ಈಗ 100% ಅಶುಭ ಸಮಯವನ್ನು ನೋಡೋಣ. ಫಸ್ಟೇ ಹೇಳಿದ್ವಿ, ಬೆಳಿಗ್ಗೆ 6:07ರಿಂದ 7:40ವರೆಗೂ ಯಮಗಂಡ ಕಾಲ, 10:15ರಿಂದ 11:05ವರೆಗೂ ದುರ್ಮುಹೂರ್ತ, ಮಧ್ಯಾಹ್ನ 12:05ರಿಂದ 1:59ವರೆಗೂ ಮೃತ್ಯು, 1:53 ಮೇಲೆ 3:26ವರೆಗೂ ವಿಷಕಾಲ ರಾಹುಕಾಲ, 3:14 ಮೇಲೆ ಸಂಜೆ 4:03ವರೆಗೂ ದುರ್ಮುಹೂರ್ತ, ಸಂಜೆ 7:59ರಿಂದ ರಾತ್ರಿ 9:26ವರೆಗೂ ವಿಷಕಾಲ, ರಾತ್ರಿ 1 ಗಂಟೆಯಿಂದ 2:29ವರೆಗೂ ನಕ್ಷತ್ರ ವಿಷಗಡ್ಡಿಕಾ ಕಾಲವೂ ಸೇರುತ್ತದೆ. ಅದೇ ಥರ ರಾತ್ರಿ ಅಂದರೆ ಲೇಟ್ ನೈಟ್ 2:37ರಿಂದ 4:19ವರೆಗೂ ಮೃತ್ಯು ಇದೆ. ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಯಾವುದನ್ನು ದೂರ ಮಾಡಬೇಕು ಅಥವಾ ಮಾಡಬಹುದು ಅಂತ ನಾವು ಶುಭ ಸಮಯ ಅಶುಭ ಸಮಯ ಎರಡು ಕೊಟ್ಟಿದ್ದೀವಿ. ಅದಕ್ಕೆ ತಕ್ಕಂತೆ ನಿಮ್ಮ ಪ್ರಯತ್ನಗಳಿರಲಿ. ದೇವರ ಅನುಗ್ರಹವು ಎಲ್ಲರಿಗೂ ಇರಲಿ ಅಂತ ದೇವರನ್ನ ಬೇಡ್ಕೊಳ್ಳೋಣ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.